ಸುಳ ಮಗನ ಮರ್ಯಾದೆ ತೆಗಿಬೇಕಂತ ನಿಂತೀಯ ಏನ್ ಮನುಷ್ಯ ತೀರ ಐತೆ ಇಲ್ಲ ಅಯ್ಯೋ ಬಿಡ್ರಿ ಬಿಡ್ರಿ ಹುಡುಗನ್ನ ಏನ್ ಕೊಂದ್ ಬಿಡ್ಬೇಕಂತ ಮಾಡಿರಿ ಹೆಂಗ ನೀವೇನ್ರಿ ನೀವು ನನ್ನ ಮಗನ ಏನ್ ಮಾಡ್ಬೇಕಂತದಿರಿ ಯವ್ವಾ ನಾವಲ್ಲವ ಸರ್ರಿ ಏನ ಹುಡುಗನ್ ಕೊಂದ್ ಬಿಡ್ಬೇಕಂತ ಮಾಡಿರಿ ಹೆಂಗ ನೀವು ಏನ್ ಮನುಷ್ಯತ್ವ ಇಲ್ಲ ನಿಮ್ಗೆ ಏಟ್ರ ಮನುಷ್ಯತ್ವ ಕೊಲ್ಲದಲ್ಲ ಹುಚ್ಚು ನಾಯಿ ಹೊಡೆದಂಗ ಹೊಡಿಬೇಕ ಮತ್ತ ಹಂಗ ಹೊಡಿಬಾರ್ದು ಇವ್ರನ್ನ ಏನ ಹೊಟ್ಟಿಗೆ ಏನ್ ತಿಂತ ನೀವ ಅಲ್ಲಿ ಹೋಗಿ ಆ ನನ್ನಿ ಕುಡ್ ತುರಾಡಿ ಬೀಳೋ ಕೆಲಸ ಏನೈತಿ ಒಂದೆ ಇಲ್ಲಿ ಅಂತರೂ ಜೀವನ ಪೂರ್ತಿ ಅದೇ ಆತಲ್ಲ ಮತ್ತ ಅಲ್ಲಿ ಆದ್ರೂ ಅದನ್ನ ಮಾಡ್ಬೇಕನ ಅಟ್ಕೊಂಡ್ ಹಿಂತಿನ ಎಲ್ಲಿ ನಿಲ್ಲಿಸ್ತಾರ ಯಾರು ರೋಡೇ ನಿಲ್ಲಿಸ್ತಾರ ನಿನ್ನೂ ಎಲ್ಲಾರು ಕರ್ಕೊಂಡೋಗಿ ಕುಡ್ ತುರಾಡಿ ನಾ ಬಿದ್ದಿದ್ನಿ ಅಂದ್ರ ಅದ್ರ ಗೊತ್ತಾಕಿತ್ತು ಅನ್ಬೋಗ್ ನಿನಗ ಏನ ಮಗನ್ ಬಾಲ ಬಡಿತಾಳ ಮತ್ತ ಏನ ಮೆಟ್ಟಿಲ್ಲ ರಾತ್ರಿನ ಹೊಡಿಬೇಕಂದೆ ಸುಮ್ಮನೆ ಬಿಟ್ಟೆ ಅವನ್ನ ಏನ ಈಗ ಬಂದಾನ ತಡಿ ಅಂತೇಳಿ ಎಲ್ಲ ಹೊಟ್ಟಿಗೆ ಅನ್ನ ತಿಂತಾನ ಏನ್ ಸಗಣಿ ತಿಂತಾನ ಇವ್ ನನಗಷ್ಟು ಗೊತ್ತಾಗೋದಿಲ್ಲ ಇವಂಗ ಹುಡುಗಿ ಅಲ್ಲೇನೋ ಅವ್ರ ಅಣ್ಣ ಇದ್ದ ಅಂತ ಫೋನ್ ಮಾಡಿದ್ಲು ಆತು ಬಾಳೆ ಬಚ್ಚೆ ಕರ್ಕೊಂಡು ಹೋದ ಇಟ್ಕೊಂಡ ವಾಪಸ್ ಬೆಳಗ್ಗೆ ಕಳ್ಸಿದ ಒಂದ್ ವೇಳೆ ಅಲ್ಲಿ ಅವ್ರ ಅಣ್ಣ ಇಲ್ಲ ಅಂದ್ರ ಏನ ಎಲ್ಲಿರ್ಬೇಕಿತ್ತಕ್ಕಿ ಹೊಟ್ಟಿಗೆ ಏನ್ ತಿಂತಾನಿವ ಅಂತ ಕೇಳಾಕತ್ತೇನೆ ನಾನು ಹಿಂಗ ಇಲ್ಲಿಂದ ಅಲ್ಲಿ ಹೋಗಿ ಏನಾರ ಏನಾತ್ವಾ ಏನ್ ಬೇಕಾ ಬೇಡ ಅಂತ ಕೇಳಾಕ ಏನ್ ಸನೆದ್ದಾರೇನದು ಕಂಡಾಬಿಟ್ಟಿ ದೂರ ಅಲ್ಲಿಗೆ ನಾವು ಹೋಗಾಕ ಹಾಕತ್ತೇನ ಈಗ ಅದನ್ನ ಹೇಳಿ ನೀನ ನೋಡುನ ಪಾಪ ಆಕಿ ಒಬ್ಬಕ್ಕೆ ನಿಂತ್ಕೊಂಡಾಕಿ ಪರಿಸ್ಥಿತಿ ಏನಾಗಿರ್ಬೇಕಂತ ಯೋಚನೆ ಬೇಡ ನಿನಗೆ ಏಟ್ರ ಹೊಡಿಬೇಡ ಅಂತ ಬಂದಾಳ ಹಲಕಟ ಬಾಡ್ಯ ನೀ ಏನ್ ಜೋಡಾಗಿಲ್ಲ ಆಕಿ ನನಗೆ ಹಂಗ್ ಬಿಟ್ಟಿದ್ದಿ ಯವ್ವ ಅದೇನೋ ಒಂದ್ ಸ್ವಲ್ಪ ಕುಡಿಯಕ್ಕೆ ಹೋದೆ ಸ್ವಲ್ಪ ಜಾಸ್ತಿ ಆತ ಅಷ್ಟಕ್ಕೆ ಹಿಂಗ ದನಕ್ ಬಡ್ದಂಗೆ ಬಡಿದತ್ತಾಗ ಈಕಿ ರಾತ್ರಿ ಅವ್ರ ಅಣ್ಣ ಅವ್ರ ಅತ್ತಿಗೆ ಬಂದ್ರ ಒಬ್ಬಕ್ಕೆ ಹೋಗ್ಯಾಳ ಗಡಾಗ ನಾನು ಅಲ್ಲೇ ರೋಡ್ನಾಗ ಮಕ್ಕೊಂಡಲ್ಲೇ ಬಿಟ್ಟು ನನ್ನ ಗೊತ್ತಿನ ಇವ್ರ ಅಣ್ಣ ಒಂದ್ ಮಾತು ನನ್ ಕರ್ಕೊಂಡು ಹೋಗಿಲ್ಲ ಹಂಗ ಬಿಟ್ಟು ಹೋಗ್ಯಾನ ಬೆಳಗ್ಗೆ ನಾನೇ ಇವ್ರ ಹೋಟೆಲ್ ಹುಡ್ಕೊಂಡು ಹೋಗಿ ಈಕಿನ ಕರ್ಕೊಂಡ್ ಬಂದಿದ್ದು ಗೊತ್ತಿನ ನೀನ್ ನೋಡೋದು ಹಂಗ ಬೈತಿ ಅಂತಂಗ ಅಪ್ಪನು ಹಂಗ ಬೈತಾನ ಆಯ್ತು ಕುಡ್ದಿದ್ದೆ ತಪ್ಪಾಗೈತಿ ಅದಕ್ಕೆ ಹಂಗೆ ಬಿಟ್ಟು ಹೋಗ್ಯಾಳ ಈಕಿನೂ ಗೊತ್ತಿನ ನಾನೇನ್ ಕುಡಿಬೇಕಂತಿರ್ಲಿಲ್ಲ ಏನೋ ಒಂದ್ ಆತು ಬಿಟ್ಟು ಹೋಗ್ಯಾಳ ಮತ್ತೆ ಇನ್ನೇನ್ ಮಾಡ್ಬೇಕಿತ್ತು ನಿಮ್ಮನ್ ಬಗಲ ಕೈಯಾಗಿ ಕೆತ್ತಕೊಂಡೋಗಿ ಅಸ್ಕಿನ ಮನ್ಗಿಸ್ಬೇಕಿತ್ತನ ಚಲೋ ಅದಿರಳ ಇದೇ ಫಸ್ಟ್ ಇದಲ್ಲ ಅಷ್ಟು ಇನ್ನೇ ಹಿಂಗ್ ಮಾಡಿದ್ರೆ ರೋಡ್ನೇ ದಪ್ತೇನೆ ಅಲ್ಲ ರೋಡ್ನೇ ದಪ್ತೇನೆ ಅಂತೀಯಲ್ಲ ಯಾಕಂತ ಕೇಳಕತ್ತೀನಿ ನಿನಗೆ ನಾನು ನನ್ನ ಮಗನ ಮನೆ ಇದೆ ಈ ಮನೆಗೆ ನೀ ಬಂದಿ ನಿನ್ನ ಮನೆಗೆ ಅವ ಬಂದಿಲ್ಲ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿನ್ನ ಹೊರಗೆ ಹಾಕ್ತೇನೆ ನಾನು ಹಾಕ್ತಿ ಹೊರಗೆ ಹಾಕ್ಲಾರ್ದು ಏನ್ ಮಾಡ್ತಿ ಹೇಳ ಯಾಕಂದ್ರೆ ತಾನಾಗೆ ಬಂದು ಮದಿ ಮಾಡ್ಕೊಂಡಾಳಲ್ಲ ಅದಕ್ಕೆ ಹಾಕ್ತಿ ಆಗ್ಬೇಕಾಗಿದ್ದ ಬಿಡು ಈಕಿಗೆ ಓ ಬೀಗ್ರ ಬರ್ರಿ ಕುಂದ್ರ ಬರ್ರಿ ಬೀಗ್ರ ಕುಂದ್ರ ಬರ್ರಿ ಕುಂತು ಸಮಾಧಾನ ಮಾತಾಡಕ್ ಬಂದಿಲ್ರಿ ನನ್ನ ಮಗಳನ್ನ ಈ ರೀತಿ ಕುಡ್ತು ರೇಡಿ ರೋಡ್ನೆ ಬಿಟ್ಟು ಬರ್ತಾರಲ್ಲ ಇವ್ರು ನಂಬಿ ಮನಿ ಒಳಗೆ ಹೆಂಗ್ ಬಿಡುದಂತ ಬಾಳೆ ಮಾಡಿಸ್ತಾನಂತ ಏನ್ ಗ್ಯಾರಂಟಿ ಇವತ್ತು ಇಲ್ಲಿ ಬಿಟ್ಟಾನ ನಾಳೆ ಇನ್ನೊಂದ್ ಕಡೆ ಬಿಡ್ತಾನ ಹಿಂಗಾದ್ರೆ ನನ್ನ ಮಗಳಿಗೆ ಯಾರ್ ದಿಕ್ಕು ಅಲ್ಲೇನ ನಮ್ಮ ಮಗ ಇದ್ದ ಆತ ಇಲ್ಲ ಯಾರು ಕ್ಯಾರ ರೌಡಿಗಳು ಏನೋ ಒಂದು ಪುಡಾಳ ಮೊದ್ಲು ಈಗಿನ ಕಾಲದಾಗ ಹೆಣ್ಮಕ್ಳು ಒಬ್ಬಂಟಿಗೆ ಓಡಾಡೋದ ಕಷ್ಟ ಐತಿ ಅಂತ ಈ ಇದ್ರಾಗ ನನ್ನ ಮಗಳಿಗೆ ಯಾರು ಏನಾರ ಮಾಡಿದ್ರೆ ಗತಿ ಏನು ಇದನ್ನ ಕೇಳ್ತೀನಿ ನಾನು ನಿಮಗೆ ಇವ ಮಾಡಿದ್ ಸರಿನಾ ಅದು ಅಲ್ದ ನನ್ನ ಮಗಳಿಗೆ ಸುಳ್ಳ ನಂದು ಅಷ್ಟ ಆಸ್ತಿ ಐತಿ ಇಷ್ಟ ಐತಿ ದೇವೇಂದ್ರ ನಾನಿನ ನನ್ನ ಕಡೆ ಐತಿ ಬೇಕಂದಾಗ ಅಡ್ಡಾಡ್ಬೋದು ಅಂತೇಳಿ ಸುಳ್ಳ ಪಳ್ಳ ಹೇಳಿ ಇಲ್ಲದ ಆಸೆ ಹುಟ್ಟಿಸಿ ನನ್ನ ಮಗಳನ್ನ ಲಗ್ನ ಆದವ ಚಂದಾಗಿ ನೋಡ್ಕೋಬಾರ್ದ ಹೇಳ್ರಿ ನೀವ ನೋಡೋಣ ಹೊಟ್ಟಿಗೆ ಏನ್ ತಿಂತಾನ ಇವನು ಗೊತ್ತಾಗೋದಿಲ್ಲ ಇವ ಹಳೆ ಅಂತೇಳಿ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಗೈತಿ ನನ್ನ ಮಗ ಅಂದ ನಮ್ಮ ಮನ್ಯಾಗ ಆ ಹುಡುಗಿ ಪಾರ್ವತಿ ನನ್ನ ಸುಸಿ ಎಲ್ಲಾರು ಅಂದ್ರೆ ಕುಡಿತಾನ ಇಸ್ಪಿಟ್ ಆಡ್ತಾನ ಇವಂಗ ಮಾತ್ರ ಕನ್ಯಾ ಕೊಡ್ಬೇಡ್ರಿ ಸರಿ ಇಲ್ಲಿವ ಅಂತೇಳಿ ನಾನ್ ನಂಬ್ಲಿಲ್ಲ ನಾನು ನಂಬಿದ್ನೆ ಅಂದ್ರೆ ಹಿಂಗ ಅಕ್ಕಿದ್ದಿಲ್ಲ ನಂಬ್ಲಿಲ್ಲಲ್ಲ ನಾನು ನೋಡು ಈಕಿ ಓಡ್ ಬಂದ್ ಮದಿ ಮಾಡ್ಕೊಂಡ್ಲ ಅಡಾಗೆ ತಡಕಿಲ್ದ ತೋಡಿಗ ಅನ್ಬಸ್ತಾದಾಳ ಈಗ ಏನ್ ಕೆಲಸ ಮಾಡ್ತಾನ್ರಿ ನಿಮ್ಮ ಮಗ ಅವತ್ತು ಕೇಳಿದೆ ನಾನು ನೀವೇನಂದ್ರಿ ಅಮೆರಿಕಕ್ಕೆ ಹೋಗ್ತಾನ ಆ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡ್ತಾನ ಅಂದ್ರೆ ಇಡೀ ದಿನ ಔಡಾ ತಿರ್ಕೊಂತ ಇಸ್ಪಿಟ್ ಆಡ್ಕೊಂತ ಅಲ್ಲಿ ಕುಂತ ನಿಂತೆದ್ದು ಮನೆಗೆ ಬರ್ತಾನ ಏನ ಮಾಡ್ಯಾರಂದ್ರು ಒಂಚೂರು ಇವ್ರ ಅಪ್ಪನ ಮಾಡಿರ್ಬೇಕು ಆಸ್ತಿ ಇವಂತಂತ್ರು ನಯಾ ಪೈಸಾ ಹೇಳ್ಕೊಳಕಿಲ್ಲ ಆದ್ರೂ ನನ್ನ ಮಗಳನ್ನ ಅದು ಹೆಂಗ್ ತಮ್ಮಿಸ್ ಮೋಸ ಮಾಡಿ ಮದುವೆ ಮಾಡ್ಕೊಂಡ ಇವ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ನನ್ನ ಮಗಳಿಗೆ ಇನ್ನೂ 18 ವರ್ಷ ಆಗಿಲ್ಲ ಏನ ಆಗಿದ್ದಾಗ್ಲಿ ಕಂಪ್ಲೇಂಟ್ ಕೊಡ್ತಾನೆ 18 ವರ್ಷ ಆಗಿಲ್ಲ ಇವನು ಜೈಲ್ ಕಂಬಿ ಅಣಸ್ಬೇಕು ಹಂಗ ಮಾಡ್ತಾನೆ ಏನಂತ ಮಾತಾಡ್ತೀರಿ ನೀವು ನೋಡ್ತೀರಿ ಯಾಕ ನನ್ನ ಮಗಳನ್ನ ಚಲೋ ನೋಡ್ಕೊಂಡಿಲ್ಲ ನೀವು ಈಗ ಬಾಯಿ ಬಂದಂಗ ಮಾತಾಡಿದ್ರಿಲ್ಲ ಹೊರಗೆ ಹಾಕ್ತೀರಿ ನನ್ನ ಮಗಳನ್ನ ಹಾಕ್ಬಾರ್ರಿ ಹಂಗಾರ ನೋಡೋಣ ಪೊಲೀಸರು ಕರ್ಕೊಂಬರ್ತೇನೆ ನಾನು ಹೊರಗೆ ಹಾಕ್ರಂಗಾರ ಅಯ್ಯೋ ಸಿಟ್ನಾಗಂದೆ ಅವನ್ನ ಹಾಕಿ ನಾ ಹೊರಗೆ ಹಾಕ್ತೀನಿ ಸಿಟ್ನಾಗ ಮತ್ತೆ ನಿಜ ಹೊರಗೆ ಬರೋದು ಖುಷಿಯಾಗಿದ್ದಾಗ ಬರೋದಿಲ್ಲ ನೋಡ್ರಿ ನೀವು ಹಿಂಗೆಲ್ಲ ಮಾತಾಡೋದು ತಪ್ಪಾಕತಿ ನಮ್ಮ ಗಂಡುಗಳು ಕುಡ್ದಿಲ್ಲೋ ನಿಮ್ಮ ಗಂಡುಗಳು ಕುಡ್ದಿಲ್ಲ ಹೇಳ್ರಿ ನೀವು ನೋಡೋಣ ಕುಡ್ದ ಅಂತ ಮಾತ್ರಕ್ಕೆ ಗಂಡನ ನಡು ನೀರ್ನಾಗ ನಮ್ಮಿ ನಡು ರೋಡ್ನಾಗ ಬಿಟ್ಟು ಈಗ ಒಕ್ಕಳ ಒಬ್ಬಕ್ಕೆ ಅಂದ್ರೆ ಗಂಡನ ಪ್ರೀತಿ ಇಲ್ಲ ನಂಗಾರ ಕುಡುಕನ ಕೆಡಕನ ಇನ್ನೊಂದ ಗಂಡ ಅನ್ನೋದು ಹೆಚ್ಚಲ್ಲನ್ರಿ ಅಮ್ಮಾರ ಏನು ನಿಮಗೆ ನಾ ಹೇಳ್ಬೇಕನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಬಿಟ್ಟುಗಳಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮಗ ಹೇಳ್ರಿ ಏನು ಮಾಡ್ಬೇಕಿತ್ತೆ ಗೊತ್ತಾಗೋದಿಲ್ಲ ನಾ ಅಷ್ಟು ಅದಕ್ಕೆ ಸಿಟ್ಟು ಬಂದು ಬೈದನ ಅಷ್ಟೇ ನಿನ್ನ ಮಗ ಗಂಡಸ ಯಾರು ಮುಟ್ತಾರ ಅವನ್ನ ಯಾರು ಮುಟ್ಟಂಗಿಲ್ಲ ನನ್ನ ಮಗಳ ಹೆಂಗ್ಸ ಏನ ಆಕಿಗೆ ಏನ್ ಅಕ್ಕಿತ್ತನ್ನೋದು ವಿಚಾರ ನಿಮ್ಗೆ ಐತೆ ಇಲ್ಲ ತೆಲಾಗ ಮತ್ತೆ ಸಿಟ್ಟಿಗೆ ಹಿಂಗೆ ಮಾಡಿದವ್ರಿಗೆ ಹಿಂಗ ಬಿಟ್ಟು ಹೋಗ್ಬೇಕು ಮತ್ತೆ ಅವ್ರಿಗೂ ಇರ್ಬೇಕಲ್ಲ ತಿಳುವಳಿಕೆ ಒಂದು ರಾತ್ರಿ ರೋಡ್ನಾಗ ಕಳಿದ್ರೆ ಅನುಭವ ಹೆಂಗಿರ್ತದಂತ ಆಗ್ಬೇಕಲ್ಲ ನಿಮ್ಮ ಮಗ್ಗು ಒಟ್ಟು ಹಂಗೆ ಕರ್ಕೊಂಡೋಗಿ ಬೆಚ್ಚಗೆ ಮನಸ್ಸಿದ್ರೆ ಇದ ರೂಢ ಆಕತ್ತವ್ರಿಗೆ ಏನ ನೋಡ್ರಿ ಅತ್ತಿಯವ್ರೆ ನೀವು ನನಗೆ ಆರ್ಡರ್ ಮಾಡಕ್ ಬರ್ಬೇಡ್ರಿ ನನಗೆ ಹೆಂಗ್ ಬೇಕಾಗ ನಾ ಹಂಗ ಇರುದು ನೋಡ್ರಿ ಮಾತಾಡ ಮಾತು ನೋಡ್ರಿ ಹೆಂಗ್ ಬೇಕಂಗಿರವ ಇದ್ದ ಹಾಳಾಗೋಬೇಕಿತ್ತ ನನ್ನ ಮಗಳನ್ನ ಯಾಕೆ ಮದುವೆ ಮಾಡ್ಕೊಂಡಿ
ಹೊಟ್ಯಾಗ ಸಂಕಟಕತ್ ನೆನೆಸ್ಕೊಂಡ್ರೆ ಬೇಕಾದಂತ ಸಂಬಂಧ ಬಂದಿದ್ದು ನನ್ನ ಮಗಳನ್ನ ಮಾಡ್ಕೊಳಕ ಹೋಗಿ ಹೋಗಿ ನಿನ್ನ ಮದುವೆ ಮಾಡ್ಕೊಂಡು ಕುಂತಿಲ್ಲ ನನ್ನ ಮಗಳು. ಬೇಡ ಬೇಡ, ನನ್ನ ಮಗಳು ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ ನಾನು. ಈ ಹಾಳಾದ ಫ್ಯಾಮಿಲಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವನಿಗೆ. ಇಂಥವ್ ಹೋಗಿ ಹೋಗಿ ನನ್ನ ಮಗಳ ಮದುವೆ ಮಾಡ್ಕೊಂಡ್ಲ. ಏ ಸಾಕು ಸುಮ್ಮನಿರಿ, ನಿಮ್ಮ ಮಗಳು ಏನು ಮರ್ಯಾದೆ ಉಳ್ಳಕಿ. ನನ್ನ ಮಗ ಗಂಡಸ್ ಬಿಡ್ರಿ ಕರ್ದಾನ ಓಡ್ ಬಂದು ಮದುವೆ ಮಾಡ್ಕೊಂಡ್ಲಲ್ಲ. ಈಕಿಗೆ ಬೇಡ ಅಂತ ತಿಳುವಳಿಕೆ, ಈಕಿಗೆ ತಿಳುವಳಿಕೆ ಇದ್ರೆ ಈಕೆ ಹಿಂಗೆ ಮಾಡ್ತಿದ್ಲ. ಇವತ್ತು ನನ್ನ ಮಗ ಕರ್ದಾನ ಅಂತ ಓಡ್ ಬಂದ್ಲ, ನಾಳೆ ಇನ್ನೊಬ್ಬ ಕರ್ದಾನ ಓಡಕಳ. ಅತ್ಯಾರ ಏನ್ರಿ ಬಾಯಿ ಬಂದಂಗ ಮಾತಾಡ್ತೀರಿ? ಯಾಕ ನಮ್ಮ ಅವ್ಗ ಹೊಳ್ಳಿ ಮಾತಾಡ್ತೀಯಲ್ಲ? ನಿಮ್ಮವ್ ಮಾತಾಡ್ಬೇಕಾರೆ ಎಲ್ಲರೂ ಹೋಗಿದ್ದೇನ? ಕಿವ್ಯಾಗ ಕೇಳ್ತಾ ಇಲ್ಲ ನಾ ಇನ್ನೊಬ್ಬ ನಿಂದ ಓಡಕ್ಕೇನಂತ ಗೊತ್ತಾಕತ್ತಿಲ್ಲ. ಹಿರಿಯರಾಗಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತೇಳಿ. ನೋಡ್ರಿ ನೀವ್ ಅಂದಂಗೆಲ್ಲ ಅನ್ಸ್ಕೊಂಡ್ ಕುಂದ್ರಕಲ್ಲ ನಾನು ಇರೋದು. ಇರಲ್ಲ ಅಂದ್ರೆ ಏನ್ ಮಾಡ್ತಿ? ನಡಿ ಮನಿ ಬಿಟ್ಟೆ ಏನ ಇಲ್ಲ ದಿಮಾಕ್ ಮಾಡ್ತೀಯನ? ಒಕ್ಕನಿ ಯಾರು ಇರ್ತಾರ ಇಲ್ಲಿ? ಏ ಮೀನಾಕ್ಷಿ, ನನ್ನ ಮಗಳನ್ನ ಮನಿ ಬಿಟ್ಟು ಹೋಗಿ ಕಳ್ಸಿದಲ್ಲ ನೀನು. ಜೈಲಿಗೆ ಹೋಗಿ ನೋಡ್ತೀರ ನೀನು. ನಾನು ನೋಡ್ತೀನಿ. ಆಕಿನೇ ಓಡ್ ಬಂದು ಮದುವೆ ಮಾಡ್ಕೊಂಡ ನಾನು ಜೈಲಿಗೆ ಹೋಗ್ತೇನಂತ. ಹೋದ್ರೆ ಇಬ್ರು ಕೂಡ ಓಕೆ, ಒಬ್ಬಕ್ಕೆ ಯಾಕೆ ಓಕೆ? ನಾನು ತೆಲಿಗಿಲಿ ಕೆಟ್ಟತೆ ಏನ್ ನಿಮ್ಗೆ? ಏ ಹುಚ್ಚಬಾಡ್ಯೋ, ಆಕಿಗೆ ಇನ್ನೂ 18 ವರ್ಷ ಪೂರ ತುಂಬಿಲ್ಲ ಅಂತಲ್ಲ. ಅವ್ರಾಗಿ ಅವ್ರು ಮದ್ವಿ ಮಾಡ್ಕೊಟ್ರೆ ಬ್ಯಾರೆ ಮಾತ. ಈಗ ಈ ತರ ಈಗ ಲವ್ ಮ್ಯಾರೇಜ್ ಅದು 18 ವರ್ಷ ತುಂಬಿಲ್ಲ ಅಂತ ಏನಾರ ಹುಡುಗಿ ಕಡೆದ್ರ ಕಂಪ್ಲೇಂಟ್ ಕೊಟ್ರಿ ನೀನು ಬಿಡ್ತಾರಂತ ಮಡಿಯ. ಅಯ್ಯೋ ದೇವ್ರೆ, ನನ್ನ ಮಾನ ಮರ್ಯಾದಿ ತೆಗಿಬೇಕಂತೇಳಿ ಅದಿ ನೋಡಿ. ಏ ಸುಮ್ನಿರಿ, ಕೊಟ್ಕೊಲ್ಲ ಅದು ಏನಾಕತ್ ನಾನು ನೋಡೇ ಬಿಡ್ತೇನೆ. ಏ ಹುಚ್ಚಬಾಡ್ಯ ನಡಿ ಒಳಗ್ ನಡಿ, ಜಾಕ ಮಾಡಿ ನಡಿ. ನಿನ್ಗೆ ಯಾರು ಸಿಕ್ಕಿಲ್ಲ ಅಂತೇಳಿ ಈ ಬಿಡಾಡಿನ ಕಟ್ಕೊಂಡ್ ಬಂದಿಯಲ್ಲ. ಕುತ್ತಿ ಗುರ್ಲಾಗುವಂಗ ಒಂದು ಕೆಲಸ ಗೊತ್ತಿಲ್ಲ ಬಗಿಸ್ ಗೊತ್ತಿಲ್ಲ. ಊರ್ ಬಿಡಾಡಿ ತಾನ ಮದಿ ಮಾಡ್ಕೊಂಬಂದು ಈಗ ನಾಟಕ ಮಾಡ್ತಾಳ. ಹೋಗು ಜಳಕ ಮಾಡಿ ನಾಷ್ಟ ಮಾಡಿ ನಡಿ. ಅಯ್ಯೋ ದೇವ್ರೆ, ಇದು ಎಲ್ಲಿಗೆ ಹೋಗಿ ಹತ್ತತಿ ಏನ ಇಂಥ ಅಡ್ನಾಡಿ ಅವ್ವ ಮಗನ ಕೈಯ ಸಿಕ್ಕೊಂಡು ಬೇಡ ಆಳದ. ಆರಾಮದಿ? ಅವ ಎಲ್ಲೋದ್ಲ? ಅಮ್ಮನು ಕಾಣುವಳ್ಳ. ಲಕ್ಷ್ಮಿ ಒಬ್ನದಿ ಅಲ್ಪ. ಲಕ್ಷ್ಮಿ ಒಳಗೋಗಲ್ದು, ಒಳಗದ. ಲಕ್ಷ್ಮಿ ಲಕ್ಷ್ಮಿ ಅಯ್ಯ ಅಕ್ಕ ಯಾವಾಗ ಬಂದ್ರಿ? ಮಾವ ಯಾವಾಗ ಬಂದ್ರಿ? ಅಮ್ಮ ಆರಾಮದಿರಿ? ಅಲ್ಲ ನೀವು ಬರ್ತೀನಿ ಅಂತ ಹೇಳ್ಬೇಕಿಲ್ಲ, ಒಂದು ಫೋನ್ ಹಚ್ಬೇಕಿಲ್ಲ, ಏನು ಹೇಳಿಲ್ಲ ಬಿಟ್ಟಿಲ್ಲ, ಹಂಗ ಬಂದಿರಿ. ಅಕ್ಕ ನಂಗೆ ಎಷ್ಟು ಖುಷಿ ಆತಗತ್ತನೆ. ಬಾಗಿಲಾಗಿ ಇವತ್ತು ಕುತ್ಕೊಂಡು ಕಾಯಿ ಬದ್ರಾತಿತ್ತ ಕೋಳೆ ಅಂತ ನಾನು ನೋಡ ಕಾಯಿ ಬದ್ರಾಕತ್ತಿತ್ತು ಇವತ್ತು. ಯಾರು ಬರ್ತಾರ ಅನ್ಕೊಂಡೆ, ನೋಡು ನೀವು ಬಂದೇ ಬಿಟ್ರಿ. ಆಗ್ಲಿ ಅಪ್ಪ ನಿಂಗೆ ಒಂದ ಬಿಟ್ಟು ಅಮ್ಮೆಲುಗಳ ಅವೆಲ್ಲುಗಳ ನೀನು ಒಳಗೇನ್ ಮಾಡಕತ್ತಿದ್ದಿ? ಈ ಹಾಳಾದ ಸರ್ಗಳು ಭಾಳ ದಿನ ಸುಟ್ಟಿನ ಕೊಡುವಲ್ರ. ಮೊದಲೆಲ್ಲ 2 ತಿಂಗಳು ಕೊಡ್ತಿದ್ರು, ಈಗಂತರೂ ಸುಟ್ಟಿನ ಕೊಡುವಲ್ರು. ಏನ್ ಮಾಡ್ಬೇಕು ಈಗ? ಆಲೆ ಮೇ 1 ಸ್ಟಾರ್ ಶಾಲೆ ಶುರು ಅನ್ನಕತ್ತಾರ. ಅದಕ್ಕೆ ಬ್ಯಾಗು ಬುಕ್ಕು ಯಾವ್ಯಾವ ಮೂಲ್ಯಾಗ ಬಿದ್ದಾವ ಏನ ಹೊಸ ತಗೊಂಡು ಹೊಂದಿಸಿಟ್ಕೊಳತಿದ್ದೆ. ಬೂಟ್ ಒಂದ್ ಜಾಗ ಹರಿದಾವು, ಅವು ಹೇಳೇನ್ ತೊಗೊಂಬರಕ್ಕ ಹ್ಞೂ ಅಂದಾಳ. ಏನ್ ಮಾಡ್ತಾಳ ಗೊತ್ತಿಲ್ಲ. ಅಲ್ಲ ಕಾಲೇಜ್ಗೂ ಬಿಟ್ಬೇಕಾ? ಹ್ಞೂ ಮಾವ, ಇಲ್ಲಿ ಅದು ಕರೆಯವು ಪಟ್ಟಿ ಪಟ್ಟಿ ಬೂಟು ಹೆಣ್ಮಕ್ಳು ಹಾಕೋತಾರ, ಗಂಡಸರು ಅವ್ರ ಬೂಟ್ ಅವು ಬೇರೆ ಹಾಕೋತಾರ. ಕಾಲೇಜಿಗೆ ಬೂಟ್ ಬೇಕಾ? ಯೂನಿಫಾರ್ಮ್ ಐತಿ, ಬೂಟು ಐತಲ್ಲ. ಯಾಕೆ ನೀವು ಅವಾಗ ಓದು ಹೊತ್ನಾಗ ಇದ್ದಿದ್ದಿಲ್ಲನ? ಇತ್ತು ಬೂಟ್ ಎಲ್ಲ ಏನಿಲ್ಲ, ಚಪ್ಪಲ್ ಹಾಕೊಂಡು ಹೋಗಿದ್ವಿ, ಅದಕ್ಕೆ ಕೇಳಿದೆ. ಇಲ್ಲ ಈಗ ಬೂಟಿಗ ಗೊತ್ತುನು. ಅದಾಗ್ಲಿ ಬಿಡು ಹೋಲಿ. ಅವು ಎಲ್ಲೋಗಳ ಅಮ್ಮೆಲ್ಲೋಗಳ? ಅವ್ವ ಎದಕ್ಕೆ ಹೋಗ್ಯಾಳ ನಂಗೆ ಗೊತ್ತಿಲ್ಲ. ಪಾರ್ವತಿ ಯಾವಾಗ ಬಂದೇವ? ಎಲ್ಲೋಗಿದ್ರ ಮಾರ? ಎಲ್ಲೆಡಿಕ್ಬೇಕಾ? ತಡಿವಾ, ಎಲ್ಲಿಟ್ಟಾಳ ಏನೋ ನಮ್ಮ ಶಾಂತವ್ವ ನೋಡ್ತಾನೆ ತಡಿ. ಎಷ್ಟು ಹೇಳ್ತೇನೆ ನಾನು, ಬೀಗರು ಬಿದ್ದರು ಬಂದ್ರೆ ಹಾಕೊಳಕ್ಕೆ ಎಲ್ಲಡಿಕೆ ಕಾಣುವಂಗಿಡ ಅಂತೇಳಿ. ನನ್ನ ಮಾತ ಕೇಳೋದಿಲ್ಲ ಈ ಹುಡುಗಿ. ಎಲ್ಲಿಡ್ತಾ ಏನಾತಾಗ ಪಾಪ ನೋಡೋರು. ಎಂದೂ ಕೇಳಲಾರ್ದವ್ರು ಇಂದ ನಮ್ಮ ಮನ್ಯಾಗ ಬಂದ ಎಲ್ಲಡಿಕೆ ಕೇಳಾಕತ್ತಾರ. ಕೊಡ್ಬೇಕಂದ್ರೆ ಗಬಕ್ಕನ ಸಿಗುವಲ್ತ ಕೈಗೆ. ಅಯ್ಯೋ ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡ್ರಿ ನಮ್ಮಮ್ಮಂಗ. ಅತ್ತಿಯವ್ರ ನೀವು ಕುತ್ಕೋರಿ, ನೋಡ್ತೇನೆ ಅವು ಎಲ್ಲಗ ಅಂತೆ. ಅಪ್ಪ ನಿಧಾನಕ್ಕೆ ಎತ್ಕೊಂಡ್ರಪ್ಪ. ಲಕ್ಷ್ಮಿ ಹೋಗು ನೀರು ತೊಂಬ, ಅವ್ರಿಗೆ ಕುಡಿಯಾಕ ಕೊಡು. ಏ ಬೇಡವಾ, ಬೇಡ ಬಯರ್ಕೆ ಆಗಿಲ್ಲ. ಯಾಕಂದ್ರೆ ಎಸಿ ಕಾರಣ ಬಂದೈತಿ, ಅಲ್ಲಿ ಬಯರ್ಕೆ ಆಗ್ಬೇಕು. 6 ಗಂಟೆ ಎಸಿ ಹಚ್ಕೊಂಡ ಬಂದ ನೀವು. ಬೇಡ ಬೇಡ ಅಮ್ಮ, ಚಾ ಮಾಡ್ಕೊಂಬರ್ಲಿ? ಬೇಡವಾ, ಮತ್ತೆ ಯಾಕೆ ಮಾಡಿ ತ್ರಾಸ ತಗೋತಿ? ಚಾಗೇನು ಬೇಡ, ನಂಗೆ ಬೇಕಾದ್ರೆ ನಾನು ಕೇಳ್ತೇನತ. ನಿಮ್ಮವರೆಲ್ಲೋಗ್ಯಾರ ನೋಡ್ಕೊಂಬರು. ಪಾರ್ವತಿ ಅದು ಹಿಂದಿನ ಮನೆ ಯಂಕ ಒಂದ್ಲ, ನಿಮ್ಮ ಮನೆ ಕಡೆ ಕಾರ್ ಬಂದಂಗ ಆತ್ ನೋಡವ. ಏನ್ ನಿನ್ ಮಗಳ ಹಳೆ ಬಂದ್ರ ನೋಡ ಅಂದ್ಲ, ಅದಕ್ಕೆ ಗರ್ಬಾಡ್ಸಿ ಓಡಿ ಬನ್ನಿ ಮತ್ತೆ ಅತ್ತಾಗಿಂದ. ಯಾವಾಗ ಬಂದ್ರಿ? ಆರಾಮದಿರಿ? ಆರಾಮದಿ ಅಪ್ಪಾರಿಂದ? ಆರಾಮದೇನ್ರಿ. ಆರಾಮದಿರಲ್ರಿ ಪರಕಾರ? ಅದು ನನಗೆ ಸ್ವಲ್ಪ ಕೆಲಸ ಇತ್ರಿ, ಹಂಗಾಗಿ ಹೊರಗೋಗಿದ್ದೆ. ಎಲ್ಲೋಗಿದ್ದೇವ ಇಷ್ಟೊತ್ತನ? ಅದು ನಾನು ಇದು ಸಂಘದ ಸರ್ ಬರ್ತಾರಲ್ಲವ ನಾಳೆ, ಆ ಸಂಘಕ್ಕೆ ಸಾಲಕ್ಕೆ ಎಲ್ಲರೂ ಅರ್ಜಿ ಹಾಕಕತ್ತಿದ್ರೆ, ಅದಕ್ಕೆ ನಾನು ಒಂದು ಹಾಕೋಣ ಅಂತ. ನನಗೂ ಈ ಸಲ ರೊಕ್ಕ ಬೇಕಂತ ಹೇಳಾಕ ಹೋಗಿದ್ದೆ. ಯವ್ವ ಸಂಘದಾಗ ಎದಕ್ಕೆ ತಗೋತೀವಿ? ಮತ್ತೆ ಕಟ್ಟಕ್ಕೆ ತ್ರಾಸ ಆಗಲ್ಲ ನಿನಗೆ. ಹೋಲ್ ಬಿಡು, ಈಗೇನು ಅವಶ್ಯಕತೆ ಇಲ್ಲಲ್ಲ ಅಂದ್ಮೇಲೆ ಸುಮ್ಮನೆ ತಗೋಬೇಡ. ಅವಶ್ಯಕತೆ ಇಲ್ಲ ಅಂದ್ರೂ ರೊಕ್ಕ ತಗೊಂಡೆ ಅಂದ್ರೆ ರೊಕ್ಕ ಖರ್ಚಾಗ್ಬಿಡ್ತಾವ ಮತ್ತೆ ಅದಕ್ಕೆ. ಅವಶ್ಯಕತೆ ಏನೂ ಇಲ್ಲ. ಯಕ್ಕ ಅದ ಏನು ಗೊತ್ತನ, ಅವ್ವ ಏನು ಮಾಡತ್ತಾಳ ಗೊತ್ತನ? ಲಕ್ಷ್ಮಿ ಬರೋ ಊಟ ಅಂಗಡಿಗೆ ಹೋಗ್ಬರ್ಬೇಕು ಬಾಯಿಲೆ. ಯಾಕವ್ವ? ಸೋದ್ಗೇಡಿ ಅಕ್ಕಿ ಮುಂದೆ ಏನು ಬಾಯಿ ಬಿಡ್ಬೇಡ ಅಂತ ಹೇಳಿಲ್ಲ ನಿನಗೆ? ಸೊನ್ನಿ ಸೂಕ್ಷ್ಮ ಏಟ್ರ ಅದೀಯ ನೀನು? ಸೋದ್ಗೇಡಿ ಹೋಗು, ಚಾಪಡಿ ಕಲೆ ಆಗೈತಿ, ಒಂದು ಸ್ವಲ್ಪ ಚಾಪಡಿ ತೊಗೊಂಬ. ಹಾಳಾದ ನನ್ನ ತಲೆ ಕಲ್ಲು ಬಿಡಕ್ಕೆ ನಂಗೆ ನೆನಪಾಗಿಲ್ಲ ನೋಡು.
ಅವ್ರು ಹೊರಗೆ ನಿಂತಾರೆ ಮತ್ತು ಅವ್ರ ಇದ್ರಿಗೆ ತೊಗೊಂಡು ಬಂದ್ಯಾವ ಚಾ ಪಡಿ ಅಂತ ತೊಗೊಂಬರ್ಬೇಡ, ಮುಚ್ಚಿ ತೊಗೊಂಡೋಗಿ ತೊಗೊಂಬ. ಹಂಗೆ ಒಂದು ಪಾವು ಲೀಟ್ರ್ ಹಾಲು, 2 ಕಲಿ ಆಗ್ಯಾವ. ನನ್ನ ಹಣೆ ಬಾರಕ್ಕೆ ಮೊದಲು ತಂದಾರ ಇಟ್ಕೊಳಂಗಿಲ್ಲ ನಾನು. ಹೋಗಿ ತುಂಬ ಪಟ್ನ ಹಿಡಿ, ರೊಕ್ಕ ಹಿಡೀಲಿ. ಸಾಸಿವೆ ಡಬ್ಬಿಗೆ 20 ರೂಪಾಯಿ ಇಟ್ಟಿದ್ದೆ, ಯಾವ ಕಡೆ ಇದೆ ಏನದು. ಹಾಂ ಹಿಡಿ. ಅಲ್ಲ ಪಾರ್ವತಿ, ಯಾಕೋ ಇವತ್ತು ಅತ್ತಿಯವ್ರು ಸ್ವಲ್ಪ ವಿಚಿತ್ರವಾಗಿ ನಡ್ಕೊಂಡ್ರಲ್ಲ? ಅರುಣ ಕುಂಡ್ರಪ್ಪ, ಆರಾಮಿದ್ದೀರಿ? ಕೇಳ್ಕೊಳ್ರಿ, ಆರಾಮಿದ್ದೀರಿ? ಹ್ಞೂ ರೀ, ಆರಾಮದೇವ್ ನೋಡ್ರಿ. ನೀವು ಆರಾಮದಿರಲ್ರಿ? ಅವತ್ತ ಲಗ್ನದಾಗ ಬಂದು ನೋಡ್ಕೊಂಡು ಹೋದಕ್ರಿ, ಬರೋಕ್ಕಾಗಿದ್ದಿಲ್ಲಲ್ಲ, ಮತ್ತು ಅದಕ್ಕೆ ಬಂದೆ ರೀ ಈಗ ನೋಡೋಣ ಅಂತೇಳಿ. ಬರ್ಬೇಕಂದೆ, ಮತ್ತು ಇವರು ಎಲ್ಲಿ ಊರಾಗಿದ್ದಿದ್ದಿಲ್ಲಲ್ರಿ, ನಾನು ಕರ್ಕೊಂಬರ ಬೇಕಲ್ಲ, ಹಾಗಾಗಿ ಮತ್ತೊಳ್ಳೆ ನಾನು ಇವ್ರು ಬಂದು ನೋಡ್ರಿ. ಅಯ್ಯಯ್ಯೋ ಪಾರ್ವತಿ, ಆ ಕಾರ್ನಾಗ ಉಳಿತನವ ಹಣ್ಣಿನ ಚೀಲ, ಅದು ಹಣ್ಣು ಬ್ರೆಡ್ ಕಾರ್ನ ಅಂತ ಐತಲ್ಲ, ಆ ಚೀಲ ಅಲ್ಲೇ ಬಿಟ್ಟು ಹೇಳಿದ್ವಿ. ಲಕ್ಷ್ಮಿ, ಏನಕ್ಕ? ನಮ್ಮ ಕಾರ್ ಡೋರ್ ತೆಗಿ, ಅಲ್ಲೇ ಹಿಂದ್ಗಡೆ ನಾ ಕುಂದ್ರು ಸೀಟ್ ಕಡೆ ಅಲ್ಲೇ ಹಣ್ಣಿನ ಚೀಲ ಐತಿ. ಏನು 1-2 ಚೀಲ ಅದಾವು, ಒಂದ್ರೊಳಗೆ ಹಾಕೊಂಡು ತೊಂಬ. ಅದು ನೀವು ಬರ್ತೀರಂತ ಮುಂಚೆ ಗೊತ್ತಾಗಿತ್ತಂದ್ರೆ ನಾನು ಮನ್ಯಾಗ ಇರ್ತಿದ್ದೆ, ಎಲ್ಲಿ ಹೋಗಿದ್ದಿಲ್ಲ. ನಾನು ಅದೇ ಈಗ ಇನ್ನೊಂದು ಅರ್ಧ ತಾಸಾಗಿತ್ತಷ್ಟೇ ನಾ ಹೋಗಿದ್ದೆ. ಅಷ್ಟೊತ್ತಿಗೆ ನೀವು ಬಂದಿರಿತ್ತಾಗ ನನಗೀಗಿನೂ ಫೋನೇ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟಾಳ. ಅಂದ್ರೆ ಮನ್ಯಾಗ ಇರ್ತಾರೆ ಬಿಡು, ಎಲ್ಲೋ ಕರಂತ ಏನಾರ ಹಚ್ಚಿರಕ್ಕಿಲ್ಲಕ್ಕೆ. ಮನ್ಯಾಗ ಇರ್ತೇನ್ರಿ, ಎಲ್ಲಿ ಹೋಗುದಿಲ್ಲ. ನನಗೆ ಯಾಕಂದ್ರೆ ನಾನು ಇವ್ರನ್ನ ಬಿಟ್ಟು ಎಲ್ಲಿ ಹೋಗಕ್ಕೈತಿ ಹೇಳ್ರಿ. ಹೊಲಕ್ಕೆ ಕಳೆ ತೆಗಿಯಾಕದು ಹೋಗ್ಬೋದು, ಕಳೆ ತೆಗಿಯಾಕದು ಹೋದೆ ಅಂದ್ರೆ ಹತ್ತಿವ್ರಿಗೆ ಕುಡಿಯಾಕ ನೀರು ಬೇಕಂದ್ರೆ ಮಾಡಿದ್ರೆ ಉಣ್ಸೋದು ತಿನ್ಸೋದು, ಹೊತ್ತಿಗೆ ಸರಿ ಗುಳಿಗೆ ಕೊಡೋದು, ಇದೆಲ್ಲ ಯಾರು ಮಾಡ್ಬೇಕ್ರಿ? ಈಗ ನಮ್ಮ ಅತ್ತಿಯರು ಇರ್ತಾರ್ರಿ, ಪಾಪ ನೋಡ್ಕೋತೇನೆ ಅಂತಾರ. ಅವ್ರಿಗೇನು ಮಗನ ನೋಡ್ಕೊಳಕ ನನಗಿಂತ ಹೆಚ್ಚಿಗೆ ಹಿರಿದು ಗಡಿ ಅದಾರ, ಆದ್ರೆ ಕಿವಿ ಕೇಳೋದಿಲ್ಲಲ್ರಿ. ಒಂದೊಂದ್ಸಲ ಏನಾಗ್ಬಿಡ್ತೈತಿ, ಇವ್ರು ಕೇಳಿದ್ದು ಅವ್ರಿಗೆ ಅರ್ಥ ಆಗೋದಿಲ್ಲ, ನೆಟ್ಟಗೆ ಮಾತಾಡಿದವ್ರದ ಅವ್ರಿಗೆ ಕೇಳೋದಿಲ್ಲ. ಇನ್ನು ನಾವು ಈ ಪಾಪ ಇರ್ತಿದ್ದಿಲ್ಕಂತ ಮಾತಾಡಿದ್ರೆ ಎಲ್ಲ ಅರ್ಥ ಆಗ್ಬೇಕ್ರಿ. ಅದಕ್ಕೆ ಮತ್ತು ಲಕ್ಷ್ಮಿನೂ ಒಂದು ಸ್ವಲ್ಪ ಇರ್ತಾಳ, ಮತ್ತು ಹೊರಗೆ ಆಡಕ್ಕೆ ಹೋಗಿರ್ತಾಳ, ಇಲ್ಲ ಸಾಲಿಗೆ ಬೇರೆ ಚಾಲು ಆಗೈತಿ, ಅದೇನೇನ ತರಬೇಕು, ಗೆಳತಿ ಕಡೆ ಹೋಗಿ ನೋಟ್ ಇಸ್ಕೋಬೇಕು. ಆಮೇಲೆ ಅವು ಏನು ಶಾಲೆಯಾಗ ರಜದಾಗ ಕೊಟ್ಟಿದ್ದು ಹೋಮ್ವರ್ಕ್ ಏನು ಮಾಡಿಲ್ಲಂತ, ಅದನ್ನ ಏನು ಮಾಡ್ತಾಳ ಏನು ಬಿಡ್ತಾಳ. ಅಯ್ಯವ್ವ, ಹುಡುಕ್ಯಾಡ್ತಾರೋ ಅಷ್ಟೊತ್ತಿಗೆ ಸಾಕಾಗಿ ಹೊತ್ತು ನೋಡು. ತಗ ಶಾಂತವ, ಅಡಿಕೆಯಲ್ಲಿ ಎಲ್ಲಿ ಇಟ್ಟಿರ್ತೀನಿ ನೀನು? ಏನು ಹುಡುಗಿದಿ ಬಿಡ ನೀನು. ತಗ ನೋಡಿ, ಹಿಂಗೆ ಬಂದಾಗ ಯಾರಿಗಾರ ಕೊಡಕ್ಕೆ ಬರ್ತೈತಿ, ಕಾಣೋ ಹಂಗಿಡ ಅಂತ ನಾನು ಕೇಳೋದಿಲ್ಲ ನೀನು ನನ್ನ ಮಾತನ್ನ. ತಗ ಅತ್ತೀರ, ಅದು ಅಡಿಕೆಯಲ್ಲಿ ಯಾರಿಗೆ ಬೇಕ್ರಿ ಈಗ? ಗಿರ್ಜಾ, ಹೌದು ಅದು ಕರೆ. ಆ ಬಿಡಾಡಿ ಅಡಿಕೆಯಲ್ಲಿ ತಾಟ್ ನೋಡ್ತಿದ್ದಂಗೆ ಒಂದಿಷ್ಟು ತಗೊಂಡು ಹೊಡೆದಾಗ ಹಾಕೊಂಡ ಬಿಡ್ತಾಳೆ ಊರು ಬಿಡಾಡಿ. ಅಕ್ಕಿ ಸಲ ಒಳಗಿಟ್ಟಿರ್ತೀಯನು? ಆತ ಸಿಗುವಂಗಾರ ಇಡ್ಬೇಕು ಬೇಡ. ಪಾಪ ನೋಡಲ್ಲ ಅವ್ರ ಪಾರಕರಿಗೆ, ಅವ್ರಿಗೆ ಪರವಾಗ ಅಡಿಕೆಯಲ್ಲಿ ಬೇಕಂತ ಬಂದ್ಬಿಟ್ಲೆ, ಕೇಳಿಲ್ಲ ಇಷ್ಟತನ ಆತ ಹುಡುಕ್ಯಾಡಿ ತರಕ. ಓ, ಅಡಿಕೆಯಲ್ಲಿ ಬೇಕಾಯ್ತೇನ್ರಿ? ಅತ್ತೀರ, ಅವು ಬೇಡ ತಡ್ರಿ, ಅಂಬಾಡಿಯಲ್ಲಿ ಅದಾವ ಕೊಡ್ತೇನೆ. ಇವು ಕರೆಯಲ್ಲಿ ಬಾಯಿಸಿ ಹೊಡ್ತೈತೆ ಅವ್ರಿಗೆ. ಬೇಡ್ರಿ ಇವ ಯಾ ಅಡಿಕೆಯಲ್ಲಿ ಬೇಡ್ರಿ, ಏನು ಬೇಡ್ರಿ. ಶಾಂತಕರ ಎಲ್ಲದಾರ ಅಂದೆ, ಎಲ್ಲದಾರ ಅಂದಿದ್ದು ಅವ್ರಿಗೆ ಅಡಿಕೆಯಲ್ಲಿ ಅನ್ನಂಗೆ ಕೇಳೈತ್ರಿ, ಎಲೆ ಅಡಿಕೆ ಅನ್ನಂಗೆ ಕೇಳೈತಿ. ಹಾಗಾಗಿ ಅವ್ರು ಎಲೆ ಅಡಿಕೆ ತೊಗೊಂಬಂದಾರ್ರಿ ಅಷ್ಟೇ. ಓ ಹೌದೇನ್ರಿ? ಅದೇ ಅಂದೆ ನಾನು. ಅತ್ತೀರ, ಅವರಿಗೆ ಎಲೆ ಅಡಿಕೆ ಬೇಡಂತೆ. ಏನಂತ? ಅಯ್ಯೋ ತರ್ರಿಲಿ. ಅಯ್ಯ ಹುಚ್ಚಮೂಳಿ, ಪಾಪ ಅವ್ರು ಎಲೆ ಅಡಿಕೆ ಕೇಳಾರ ತಗೊಂಡು ತಾಟ್ ಒಳಗೆ ಹೋಯ್ತಿಯಲ್ಲ, ನಿನಗೇನು ಬಂದೈತಿ? ಯಾರು ಚಾಳಿ ಬಿಡ್ದೈತಿ? ಆ ಬಿಡಾಡ್ಯಾರ ಕೂಟ ಅಡ್ಡಾಡ್ತಿಯಲ್ಲ, ಮತ್ತೆ ಅವ್ರದ ಎಲ್ಲಿ ಗಾಳಿ ಬಿಡ್ದೈತಿ ಏನ ನಿನಗೆ?